ಬೈ ಬರ್ತ್ ಹುಟ್ಟಿನಿಂದ ಸಹಜ ಜ್ಞಾನ ಇರ್ತದೆ, ಯಾವ ಬೆಳೆ ಯಾವ ಕಾಲಕ್ಕೆ ಮಾಡಬೇಕು ಏನು. ಆದರೆ ಅವ್ರಿಗೆ ನೀರು ಇಲ್ಲದಕ್ಕೋ ಮತ್ತೆ ಕಾರಣಕ್ಕೂ ಮಾರ್ಕೆಟ್ ಇಲ್ಲದಕ್ಕೋ ಲಾಸ್ ಆಗ್ತಾ ಇರ್ತಾರೆ. ಇವತ್ತು ಮಾರ್ಕೆಟ್ ಸಿಗುವಂಥ ದಿಶೆಯಲ್ಲಿ ರೈತರ ತಿಳುವಳಿಕೆ ಹೇಳಿ ನಾವು ಮೆಲ್ಲ ಇಲ್ಲಿ ವಾದ ಮಾಡ್ತಾ ಇರ್ತೀವಿ, ತಮ್ಮೊಂದಿಗೆ ಚರ್ಚೆ ಮಾಡ್ತಾ ಇರ್ತೀವಿ. ಇಲ್ಲಪ್ಪ ನೀವು ಪ್ರತಿಯೊಂದು ಹಳ್ಳಿಗೂ ಒಂದು ಗೋಡಾವನ ಮಾಡ್ರಿ ಅಂತೇಳಿ. ಗೋಡಾವನ ನೀರ ಆಯ್ತು, ಶಿಕ್ಷಣ ಒಂದ ಪ್ರತಿ ಹಳ್ಳಿಗೇನು ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ ಅಪ್ ಟು ಸಾಧ್ಯ ಅಷ್ಟು 7-10 ತರಗತಿವರೆಗೆ ಫ್ರೀಯಾಗಿ ಎಜುಕೇಷನ್ ಸಿಗಬೇಕಾಗಿದೆ. ದುಡ್ಡು ಕೊಟ್ಟು ಕಲಿಯೋದು ಬೇರೆ, ದುಡ್ಡಿದ್ದವ್ರು ಕಲಿತಾ ಇದ್ದಾರೆ. ಇವತ್ತು ಅದು ಖಾಸಗೀಕರಣ ಮಾಡಿ ಶಿಕ್ಷಣನೂ ಇವತ್ತೇನು ಮಾಡಿದಾರಪ್ಪ ಅಲ್ಲೂ ಭೇದ ಭಾವ ಶುರುವಾಗಿದೆ. ದುಡ್ಡು ಕೊಟ್ಟವ್ ಒಂದು ಸೆಕ್ಷನ್ ಬೇರೆ, ದುಡ್ಡು ಇಲ್ದವ್ ಒಂದು ಸೆಕ್ಷನ್ ಬೇರೆ. ಇಲ್ಲಿ ದುಡ್ಡು ಇಲ್ದವ್ ಸರಿಯಾಗಿ ಮಾಸ್ತರ್ಗಳು ಬರೋದಿಲ್ಲ, ಬಿಸಿ ಊಟ ಉಂಡ ಓಡಿ ಬರ್ತಾರೆ ಮಕ್ಕಳು, ಕಲಿಸುವಂಥದ್ದಿಲ್ಲ. ಗೌರ್ಮೆಂಟ್ ಫೀ ತೊಗೊಂಡು ಸಹಿತ ಒಳ್ಳೇದು ಕಲಿಸ್ಬೇಕು ಅನ್ನೋದು ಮನೋವೃತ್ತಿ, ಶಿಕ್ಷಕರು ಕಡಿಮೆ ಆಗ್ತಾರೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಜವಾಬ್ದಾರಿ ಭಾಳ ಅದ ಶಶಾಂಕ್ ಜೊತೆಗೆ ಅವರ ಜೊತೆಗಾರರಿಗೆ. ಯಾಕಂದ್ರೆ ಇದು ಭಾಳ ಅವಶ್ಯವಾಗಿ ಮಾಡಬೇಕಾಗಿದೆ. ಇದನ್ನು ಮತ್ತು ನಮ್ಮಂಥವ್ರಿಗೆ ವಯಸ್ಸಾಗಿರ್ತದೆ, ಏನೋ ಮಾಡ್ಬೇಕಂತೀವಿ, ಆರ್ಥಿಕ ಬಲ ಇರೋದಿಲ್ಲ. ಇವತ್ತು ಅವರಿಂದ ಒಂದು ಮಠ ಇರೋದರಿಂದ, ಒಂದು ಆಧ್ಯಾತ್ಮ ನೆಲೆಗಟ್ಟಿನಲ್ಲಿ ಅವ್ರ ಮಾತುಗಾರ ಇರೋದರಿಂದ ಅವ್ರನ್ನ ಜನ ನಂಬ್ತಾ ಇದ್ದಾರೆ. ಅದಕ್ಕೆ ಇವತ್ತು ನೋಡ್ರಿ, ನಾವು ಭಗವದ್ಗೀತೆ ಹೇಳ್ರಿ ಯಾರು ನಂಬೋದಿಲ್ಲ, ಕೇಳೋದಿಲ್ಲ. ಅದು ಕೃಷ್ಣ ಹೇಳಿದಾರಪ್ಪ ಅಂದ್ರೆ ನಂಬ್ತಾ ಇದ್ದಾರೆ. ಹಂಗಿದು ಈ ದಿಶೆಯಲ್ಲೇ ನಮ್ಮ ಶಶಿಕಾಂತ್ ಗುರೂಜಿ ಅವರು ರೈತರನ್ನ ಜಾಗೃತಿ ಮಾಡಬೇಕು, ಅವರು ಶಿಕ್ಷಿತರನ್ನಾಗಿ ಮಾಡಬೇಕು. ಏನು ಮಾಡ್ಲಿಕ್ಕೆ ಸಾಧ್ಯ ಸರ್ಕಾರದಿಂದ, ಅದಕ್ಕೆ ಒತ್ತಡ ತಂದ ಹೋರಾಟ ಮಾಡುವಂಥ ಕೆಲಸಗಳಾಗಬೇಕಾಗಿದೆ. ಅದ್ರ ಜೊತೆಗೆ ಈಗ ಹೇಳಿದ್ರು ಮಾರ್ಕೆಟ್ ಸಲುವಾಗಿ ಇನ್ವೆಸ್ಟ್ ಮಾಡಿದ್ರೆ ಭಾಳ ಯೋಗ್ಯ, ಮತ್ತು ಅವ್ರಿಗೆ ಸಾಧ್ಯದ. ಯಾಕೆ ಇನ್ನೂ ಹೆಂಗಿದ್ದಾರೆ ಮತ್ತು ರೈತರ ವಿರೋಧವಾಗಿ ಸಣ್ಣ